ಕ್ಷೇತ್ರದ ಬಗ್ಗೆ ಏನು ಎಲ್ಲ ಮಾಹಿತಿ ಒಂಚೂರು ತಿಳಿಸ್ಕೊಡಿ ಬಿಟ್ರೆ. ಈ ಒಂದು ನದಿಗೆ ಅತ್ಯಂತ ಪಾವಿತ್ರ್ಯತೆ ಅನ್ನುವಂಥದ್ದು ಇದೆ. ಈ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ರೆ ರೋಗಾದಿಗಳು ನಿವಾರಣೆ ಆಗ್ತದೆ, ಇನ್ನು ಎಲ್ಲ ಪಾಪಗಳು ಕೂಡ ನಿವೃತ್ತಿ ಆಗ್ತದೆ ಅಂತ. ಏನು ಹಿರಣ್ಯಾಕ್ಷನನ್ನ ಸಂಹಾರ ಮಾಡಬೇಕು ಅಂತ ವಿಷ್ಣು ವರಾಹ ರೂಪವನ್ನು ತಾಳ್ತಾನೆ. ಆ ವರಾಹ ರೂಪವನ್ನು ತಾಳಿ ಆ ಒಂದು ಸಹ್ಯಾದ್ರಿ ಪರ್ವತಗಳಲ್ಲಿ ಸಂಚರಿಸುವಾಗ ಅವನ ಮೈಯಿಂದ ಸುರಿದಂತಹ ಸ್ವೇದ ಬಿಂದುಗಳು ಅಂದ್ರೆ ಬೆವರಿನ ಹನಿಯಿಂದ ಈ ನದಿ ಹುಟ್ಟಿತು ಅಂತ. ಈ ಎಲ್ಲ ದೇವಸ್ಥಾನಗಳು ಕೂಡ ಅಗಸ್ತ್ಯರಿಂದಲೇ ಪ್ರತಿಷ್ಠಾಪಿತವಾದದ್ದು ಅಂತ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಮ್ಮ ಪಾಡ್ಕಾಸ್ಟು ಇವತ್ತಲ್ಲೇ. ಇದು ವಿಶೇಷ ಯಾಕೆ ಅಂತಂದರೆ, ನಾನಿಲ್ಲಿ ಬಂದಿದ್ದು ನಿಗೂಢ ರಾತ್ರಿ ಶೂಟಿಂಗ್ಗೆ ಅಂತ. ಆದರೆ ಆ ನಿಗೂಢ ಸಂಚಾರದಲ್ಲಿ ನನಗೆ ಸಿಕ್ಕಿದ್ದು ಇಂಥ ವಿಶೇಷವಾದ ಮತ್ತು ಅಪರೂಪದ ದೇವಸ್ಥಾನಗಳು. ಎಲ್ಲ ಗುರುವಿನ ಕೃಪೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ತೀರ್ಥಹಳ್ಳಿ ತಾಲೂಕು ಆಗುಂಬೆ ಹೋಬಳಿ ಮೇಗ್ರೋಹಳ್ಳಿ ಸಮೀಪದಲ್ಲಿರೋ ಹುರುಳಿ ಅನ್ನೋ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ನೋಡಿ, ಈ ಕಲ್ಲು ನಿಮಗೆ ಮಾರ್ಗವನ್ನು ತೋರಿಸುತ್ತೆ. ಗಾರ್ಡ್ ಗದ್ದೆ 6 ಕಿಲೋಮೀಟ್ರು, ಶುಂಠಿ ಹಕ್ಲು 8 ಕಿಲೋಮೀಟ್ರು. ಹಾಂ, ಇಲ್ಲೇ ಗೋಡೆಗೆ ಒಂದು ಬೋರ್ಡ್ ಹೊರಗಿರುತ್ತೆ. ಅದೇ ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ನಿಮಗೆ ತೋರಿಸುತ್ತೆ. ಇದೇ ರಸ್ತೆಯಲ್ಲಿ ನೀವು ಹಾಗೆ ಮುಂದುವರೆದ್ರೆ ಮತ್ತೆ ಅಲ್ಲಿ ರಸ್ತೆ 2 ಭಾಗವಾಗಿರುತ್ತೆ. ಅಲ್ಲಿ ಬಲಕ್ಕೆ ತಿರ್ಕೋಬೇಕು. ನೋಡಿ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಹುರುಳಿ ಅಂತ. ಎಸ್, ನಾವೀಗ ಹೋಗ್ತಾ ಇರೋದು ಕೂಡ ಇದೇ ಜಾಗಕ್ಕೆ. ಶ್ರೀ ಕ್ಷೇತ್ರ ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನ. ನಿಜವಾಗ್ಲೂ ನೀವು ಸೋಲೋ ಟ್ರಾವೆಲರ್ ಆಗಿರಿ ಅಥವಾ ಗ್ರೂಪ್ ಬೈಕ್ ರೈಡರ್ ಆಗಿರಿ, ಟ್ರಸ್ಟ್ ಮೀ, ನೀವು ಇಲ್ಲಿಗೆಲ್ಲ ಬಂದ ಮೇಲೆ ನನಗೆ ತುಂಬ ಥ್ಯಾಂಕ್ಸ್ ಹೇಳ್ತೀರಾ. ಯಾಕಂದರೆ ನಿಮ್ಮ ರೈಡು ಅಷ್ಟು ಮೆಮೊರಬಲ್ ಆಗಿರುತ್ತೆ. ಇನ್ನೂ ನೀವು ನೇಚರ್ ಮತ್ತು ಫೋಟೋ ವಿಡಿಯೋ ಲವರ್ ಆಗಿದ್ರಂತೂ ಈ ದೇವಸ್ಥಾನ ನಿಮ್ಮ ವಿಶ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಬಿಡಿ. ಅಚಾನಕ್ಕಾಗಿ ಈ ದೇವಸ್ಥಾನಕ್ಕೆ ಬಂದ ನನಗೆ ಅಚ್ಚರಿ ಕಾದಿತ್ತು. ಅದು ಈ ದೇವಸ್ಥಾನಕ್ಕಿದ್ದ ಹಿಂದಿನ ಕತೆ ಹಾಗೂ ಅದಕ್ಕಿರುವ ಮಹತ್ವದ ಬಗ್ಗೆ ತಿಳ್ಕೊಂಡಾಗ. ಇಲ್ಲಿ ನಾನು ಏನಾದರೂ ಶೂಟಿಂಗ್ ಮಾಡಲೇಬೇಕು ಅಂತ ಆಗ ಅಂದ್ಕೊಂಡಿದ್ದೆ, ಆದರೆ ಅದು ಆಗಲೇ ಇಲ್ಲ. ಅಟ್ಲೀಸ್ಟ್ ಈಗ ನನ್ನ ಚಾನಲ್ ಮೂಲಕ ಒಂದು ಪಾಡ್ಕಾಸ್ಟ್ನಲ್ಲಿ ನಿಮಗೆ ಅದರ ಪರಿಚಯ ಮಾಡಿಸೋಣ ಅಂತ ಇವತ್ತಿಲ್ಲಿಗೆ ಬಂದಿದ್ದೀನಿ. ಯಾವಾಗಲೂ ನಿಶಬ್ದವಾಗಿ ಶಾಂತವಾಗಿರೋ ಈ ಜಾಗ ಇವತ್ತು ಜನವೋ ಜನ. ಏನಿವತ್ತು ಜಾತ್ರೆನಾ ಅಲ್ವಲ್ಲ ಅಂತ ಅಂದ್ಕೊಂಡೆ. ನನಗೇ ಗೊತ್ತಿಲ್ಲದೆ ಇವತ್ತೊಂದು ವಿಶೇಷ ದಿನ ಬಂದಿದ್ದೀನಿ. ಬನ್ನಿ, ಹಾಗಿದ್ರೆ ಈ ದೇವಸ್ಥಾನದ ಇತಿಹಾಸ, ಇದರ ವೈಶಿಷ್ಟ್ಯ, ಇವತ್ತು ಇಷ್ಟು ಜನ ಇಲ್ಲಿ ಸೇರಿರೋ ಕಾರಣ ಎಲ್ಲ ಇವತ್ತಿನ ಪಾಡ್ಕಾಸ್ಟ್ ಮೂಲಕ ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ವಿಡಿಯೋ ನೀವು ನೋಡ್ತಾ ಇದ್ದೀರಾ, ನನ್ನ ಟ್ರಾವೆಲ್ ವಿಡಿಯೋ. ನನಗಾದಂಥ ಅಥವಾ ನನಗೆ ಸಿಕ್ಕಂಥ ಮಾಹಿತಿ ನಾನು ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ಇಲ್ಲಿ ನಮ್ಮ ಭಟ್ರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಭಟ್ರೆ. ನಮಸ್ತೆ. ಸ್ವಾಗತ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಕ್ಷೇತ್ರದ ಬಗ್ಗೆ ಏನು ಎಲ್ಲ ಮಾಹಿತಿ ಒಂಚೂರು ತಿಳಿಸ್ಕೊಡಿ ಭಟ್ರೆ. ನನ್ನ ಹೆಸರು ಸುಧೀಂದ್ರ ಭಟ್ರು ಅಂತ. ನಾನು ಈ ಒಂದು ದೇವಸ್ಥಾನದಲ್ಲಿ ತಂತ್ರಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೇನೆ. ಈ ದೇವಸ್ಥಾನ ಹೇಳಿದ ಹಾಗೆ ಇದು ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ನಾವು ಯಾವಾಗಲೂ ಕೂಡ ಒಂದು ದೇವರನ್ನು ಸ್ತುತಿಸುವಾಗ ಆರಂಭದಲ್ಲಿ ಮಂಗಳಾಚರಣೆ ಅಂತ ಮಾಡ್ತೀವಿ ನಾವು. ಅಂಥದ್ರಲ್ಲಿ ನಮ್ಮಲ್ಲಿ ಹೇಳೋದೇ ಹಾಗೆ, ಚಿಂತಿತಾಶೇಷ ಫಲದಃ ಚಿಂತಾಶೋಕ ವಿನಾಶನಃ ಚಿಂತಾಮಣಿ ನೃಸಿಂಹೋಯಂ ದೇವದೇವೋ ವಿರಾಜತೆ ಎನ್ನುವುದಾಗಿ ನಾವು ಆತನನ್ನು ಸ್ತೋತ್ರ ಮಾಡ್ತೇವೆ. ಚಿಂತಿತಾಶೇಷ ಫಲದಃ ಅಂತ ಹೇಳಿದರೆ, ನಾವು ಏನನ್ನು ಚಿಂತನೆ ಮಾಡಿದ್ದೇವೋ, ಮನಸ್ಸಿನಲ್ಲಿ ಏನೇನು ಪ್ರಾರ್ಥನೆ ಮಾಡಿದ್ದೇವೋ ಅದನ್ನು ಸ್ವಲ್ಪವೂ ಕೂಡ ಉಳಿಸದಂತೆ, ಅಂದರೆ ಎಲ್ಲವನ್ನ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ. ಚಿಂತಾಶೋಕ ವಿನಾಶನಃ, ಭಕ್ತರ ಚಿಂತೆಗಳನ್ನೆಲ್ಲ ದೂರ ಮಾಡ್ತಾನೆ, ಹಾಗೆ ದುಃಖವನ್ನು ದೂರ ಮಾಡ್ತಾನೆ. ಅಂತಹ ಚಿಂತಾಮಣಿ ನರಸಿಂಹಸ್ವಾಮಿಯು ಈ ಒಂದು ಸ್ಥಳದಲ್ಲಿ ವಿರಾಜಮಾನನಾಗಿ ಶೋಭಾಯಮಾನವಾಗಿ ಇದ್ದಾನೆ ಈ ಒಂದು ಸ್ಥಳದಲ್ಲಿ ಎನ್ನುವುದಾಗಿ ನಾವು ಆ ಒಂದು ಮಂಗಳಾಚರಣೆಯನ್ನು ಮಾಡ್ತೇವೆ. ಆದ್ದರಿಂದ ಸೊ ಇದರಲ್ಲಿ
ಪ್ರತಿಷ್ಠಾಪನೆ ಆಗಿದ್ದು ಹೇಗೆ, ಬಂದಿದ್ದು ಹೇಗೆ, ಅದ್ರದ್ದು ಹಿನ್ನೆಲೆ ಏನು ಕತೆ? ಇದು ಪ್ರತಿಷ್ಠಾಪನೆ ಅಂತ ಹೇಳಿದ್ರೆ ಇದು ಲೌಕಿಕ ಜನರಿಂದ ಪ್ರತಿಷ್ಠಾಪನೆ ಆಗಿದ್ದಲ್ಲ. ಅಂದರೆ ಇತ್ತೀಚೆಗೆಲ್ಲ ತುಂಬ ಪ್ರಾಚೀನವಾದಂತಹ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲ ಹೆಚ್ಚಿನ ಶಕ್ತಿಶಾಲಿ ದೇವಸ್ಥಾನಗಳು, ಅಂದರೆ ಒಂದು ತುಂಬ ಕಾರುಣಿಕವಾದಂತಹ ದೇವಸ್ಥಾನಗಳೆಲ್ಲವೂ ಕೂಡ ಇರುವಂಥದ್ದು ಒಳ್ಳೆಯ ಒಂದು ನದಿಯ ಒಂದು ಯಾವುದೋ ಒಂದು ಪವಿತ್ರವಾದಂತಹ ನದಿಯ ದಡದಲ್ಲೇ ಇರ್ತದೆ. ಅದೇ ರೀತಿಯಲ್ಲೇ ಇಲ್ಲಿಯೂ ಕೂಡ ಹಾಗೇನೆ ಈ ಒಂದು ವರಾಹಿ ನದಿ ಅಂತ ಏನಿದೆಯಲ್ಲ, ಇದು ವಾರಾಹಿ ನದಿ. ಈ ಒಂದು ನದಿಗೆ ಅತ್ಯಂತ ಪಾವಿತ್ರ್ಯತೆ ಅನ್ನುವಂಥದ್ದು ಇದೆ ಅಂತ. ಈ ಒಂದು ನದಿಯಲ್ಲಿ ಸ್ನಾನ ಮಾಡಿದರೆ ರೋಗಾದಿಗಳು ನಿವಾರಣೆ ಆಗ್ತದೆ. ಅದೇ ರೀತಿಯಲ್ಲಿ ಏನು ಎಲ್ಲ ಪಾಪಗಳು ಕೂಡ ನಿವೃತ್ತಿ ಆಗ್ತದೆ ಅಂತ ಇದಕ್ಕೆ ಉಲ್ಲೇಖ ಇದೆ. ಏನು ಸ್ಕಾಂದ ಪುರಾಣದಲ್ಲಿ ಒಂದು ಸನತ್ಕುಮಾರ ಸಂಹಿತೆ ಅನ್ನುವಂತಹ ಒಂದು ವಿಭಾಗದಲ್ಲಿ ಈ ಒಂದು ನದಿಯ ಬಗ್ಗೆ ವರ್ಣನೆಯನ್ನು ಕೊಡ್ತಾರೆ. ಅಂತ ಹೇಳಿದ್ರೆ ಇದು ಒಂದು 30 ಯೋಜನ ಉದ್ದದ ನದಿ ಅಂತ. ಇಲ್ಲೇ ಒಂದು 4 ಕಿಲೋಮೀಟರ್ ದೂರದಲ್ಲಿ ಗುಡ್ಡದಲ್ಲಿ ಹುಟ್ಟಿ ಸಹ್ಯಾದ್ರಿಯ ಪರ್ವತ ಸಾಲು ಇದು. ಅಲ್ಲಿ ಹುಟ್ಟಿ ನಂತರದಲ್ಲಿ ಇದು ಅರಬ್ಬಿ ಸಮುದ್ರವನ್ನ ಸೇರ್ತದೆ ಅಂತ. ಒಂದು 30 ಯೋಜನಗಳು ದೂರದಲ್ಲಿ ಹರಿತದೆ ಅಂತ, ಅಷ್ಟು ವ್ಯಾಪಿಸಿ ಒಂದು ನದಿ ಹರಿತದೆ ಅಂತ. ಅಂತಹ ಒಂದು ಏನು ಈ ಒಂದು ಇದಕ್ಕೊಂದು ಐತಿಹ್ಯನೂ ಇದೆ ಅಂತ ಹೇಳಿದ್ರೆ, ಆ ಒಂದು ಪುರಾಣದಲ್ಲೇ ಹೇಳುವ ಹಾಗೆ ಏನು ಹಿರಣ್ಯಾಕ್ಷನನ್ನ ಸಂಹಾರ ಮಾಡಬೇಕು ಅಂತ ವಿಷ್ಣು ವರಾಹ ರೂಪವನ್ನು ತಾಳ್ತಾನೆ. ಆ ವರಾಹ ರೂಪವನ್ನು ತಾಳಿ ಆ ಒಂದು ಸಹ್ಯಾದ್ರಿ ಪರ್ವತಗಳಲ್ಲಿ ಸಂಚರಿಸುವಾಗ ಅವನ ಮೈಯಿಂದ ಸುರಿದಂತಹ ಸ್ವೇದ ಬಿಂದುಗಳು, ಅಂದರೆ ಬೆವರಿನ ಹನಿಯಿಂದ ಈ ನದಿ ಹುಟ್ಟಿತು ಅಂತ. ಆ ಒಂದು ಬೆವರಿನ ಹನಿಯಿಂದ ಹುಟ್ಟಿತು. ಅಂತಹ ಒಂದು ನದಿಯಲ್ಲಿ ಒಂದು ಸ್ನಾನ ಮಾಡಿ, ವಿಶೇಷವಾಗಿ ಮಾರ್ಗಶಿರ ಅಮಾವಾಸ್ಯೆಯನ್ನು ಹೇಳ್ತಾರೆ ಅಲ್ಲಿ. ಅಂದರೆ ಈ ಒಂದು ನದಿ ಶ್ರೇಷ್ಠತೆಯನ್ನು ಹೇಳಬೇಕಾದ್ರೆ, ಅಂದರೆ ಸ್ನಾನವನ್ನು ಮಾಡಿದರೆ ಎಲ್ಲ ಪಾಪಗಳು ಕೂಡ ನಿವೃತ್ತಿ ಆಗ್ತದೆ, ರೋಗಾದಿಗಳು ಕೂಡ ನಿವೃತ್ತಿ ಆಗ್ತದೆ ಅಂತ. ಅಂತಹ ಈ ಒಂದು ವಾರಾಹಿಯ ತಟದಲ್ಲಿ ಈ ಒಂದು ನರಸಿಂಹ ದೇವಸ್ಥಾನ ಪ್ರತಿಷ್ಠೆಯಾಗಿದೆ. ಹೀಗೆ ಇದು ಒಟ್ಟು 5 ನರಸಿಂಹ ದೇವಸ್ಥಾನಗಳು ಇದೆ ಅಂತ. ಇದೇ ಒಂದು ವಾರಾಹಿಯ ತಟದಲ್ಲಿ ಹೀಗೆ ಒಂದು ಹಾಲಾಡಿಯಲ್ಲೊಂದಿದೆ, ಹುಲಿಕಲ್ಲಲ್ಲೊಂದಿದೆ, ಹಾಗೆ ಒಟ್ಟು 5 ದೇವಸ್ಥಾನಗಳಿದೆ ಅಂತ. ಒಂದು ತುಂಬಾ ಶಕ್ತಿ ಇರುವಂತಹ ಒಂದು ಸ್ಥಳ. ಅಲ್ಲ, ಇಲ್ಲಿಗೆ ಸ್ವಾಮಿ ಬರೋದಕ್ಕೆ ಕಾರಣ ಏನು? ಯಾರು ಪ್ರತಿಷ್ಠಾಪನೆ ಇಲ್ಲಿ ಇದು ಅಗಸ್ತ್ಯರು ಪ್ರತಿಷ್ಠೆ ಮಾಡಿದ್ದು ಅಂತ. ಅಗಸ್ತ್ಯರು ಪ್ರತಿಷ್ಠೆ ಮಾಡಿದ್ದು ಅಂತ ಹೇಳಿ ತುಂಬಾ ಇಲ್ಲಿರುವಂತಹ ಎಲ್ಲ ಇದು 5 ನರಸಿಂಹ ದೇವರು ಅಂತ ಏನು ಹೇಳಿದನಲ್ಲ, ಈ ಎಲ್ಲ ದೇವಸ್ಥಾನಗಳು ಕೂಡ ಅಗಸ್ತ್ಯರಿಂದಲೇ ಪ್ರತಿಷ್ಠಾಪಿತವಾದದ್ದು ಅಂತ. ಅಂದ್ರೆ ಅದರ ನಂತರದಲ್ಲಿ ಇದನ್ನ ಹೊರಗಿನ ಗುಡಿ ಜೀರ್ಣೋದ್ಧಾರ ಆಗಿದ್ರು ಕೂಡ ಆ ಒಂದು ಬಿಂಬ ಅನ್ನುವಂಥದ್ದು ಬದಲಾವಣೆ ಆಗಲಿಲ್ಲ. ಅದೊಂದು ಹಿಂದೆ ಯಂತ್ರವನ್ನ ಅಡಿಯಲ್ಲಿ ಇಟ್ಟು ಪ್ರತಿಷ್ಠೆ ಮಾಡಿದ್ದು ಅಂತ. ಮತ್ತೆ ದಾಹಾದಿಗಳು ಕೂಡ ತುಂಬಾ ಆಗಿದೆ ಈ ಒಂದು ದೇವಸ್ಥಾನಕ್ಕೆ. ಹಿಂದೆ ಒಂದು ಹುಲ್ಲಿನ ಮಾಡಿತ್ತು ಅಂತ. ಈಗ ಒಂದು 100 ವರ್ಷಗಳ ಹಿಂದೆ ತಗೊಂಡ್ರು ಕೂಡ ಇದೊಂದು ಹುಲ್ಲಿನ ಮಾಡಿನಲ್ಲಿ ಇತ್ತು ಅಂತ. ನಂತರದಲ್ಲಿ ಅದಕ್ಕೆ ಹಂಚಿನ ಮಾಡನ್ನು ಮಾಡಿ ಈಗ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಭಕ್ತಾದಿಗಳೆಲ್ಲ ದೇಣಿಗೆಯಿಂದ ವ್ಯವಸ್ಥಿತವಾದ ರೀತಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಈಗ. ಇನ್ನ ಈ ಸ್ಥಳ ಪುರಾಣ ಮಹಿಮೆ ಅಂತಂದ್ರೆ ಇನ್ನೇನೇ ಅಂತಾರ ನಿಮ್ಮ ಗಮನಕ್ಕೆ ಬಂದಿರೋದು? ನಮ್ಮ ಗಮನಕ್ಕೆ ಅಂದ್ರೆ ಇದರ ಇತಿಹಾಸ ಅಂತ ಬೇರೆ ಏನು ಉಲ್ಲೇಖ ರೂಪದಲ್ಲಿ ಏನೂ ಇಲ್ಲ, ಪುಸ್ತಕ ರೂಪದಲ್ಲಿ ಎಲ್ಲ ಏನೂ ಇಲ್ಲ. ಅಂದ್ರೆ ಇದರಲ್ಲಿ ನಾವು ಮುಖ್ಯವಾಗಿ ಹೇಳೋದಾದ್ರೆ ನಮ್ದು ಅಗಸ್ತ್ಯರು ಮಹಾಮುನಿಗಳು, ಸಾಮಾನ್ಯ ಮಹಾತ್ಮರು ಪ್ರತಿಷ್ಠೆ ಮಾಡಿದಂತಹ ಬಿಂಬಗಳು ಎಲ್ಲವೂ ಕೂಡ ಅತ್ಯಂತ ಶಕ್ತಿಯುತವಾದದ್ದು ಅಂತ ಬಿಟ್ರೆ, ಮತ್ತೆ ಅಲ್ಲಿರ್ಬೇಕಾದ್ರೆ ನಮ್ಮ ಒಂದು ಆ ಶ್ಲೋಕವೇ ಹೇಳಿದಾಗೆ ಚಿಂತಿತಾ ಶೇಷ ಫಲದಃ ಚಿಂತಾಶೋಕ ವಿನಾಶನಃ, ಏನು ಭಗವಂತನ ನಾವು ಪ್ರತಿಷ್ಠೆ ಮಾಡುವಂಥದ್ದೇ ಭಕ್ತಜನರನ್ನ ಅನುಗ್ರಹ ಮಾಡಲಿಕ್ಕೆ ಅಂತ. ಆ ರೀತಿಯಲ್ಲಿ ಮಹಾತ್ಮರು ಈ ಒಂದು ಸ್ಥಳದಲ್ಲಿ ಹಿಂದೆ ಇದಕ್ಕೆ ಇಲ್ಲಿ ಒಂದು ಅಗಸ್ತ್ಯರಿಗೆ ಇಲ್ಲೊಂದು ಗಣಪತಿ ದೇವಸ್ಥಾನ ಇದೆ. ಇಲ್ಲೊಂದು 1.5 ಕಿಲೋಮೀಟರ್ ದೂರದಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ. ಆ ಒಂದು ಗಣಪತಿ ದೇವಸ್ಥಾನ ಅಲ್ಲಿ ಗಣಪತಿ ತಪಸ್ಸು ಮಾಡಿದ್ದಾನೆ ಅಂತ ಒಂದು ಉಲ್ಲೇಖ ಇದೆ. ಅದೇ ಸ್ಕಾಂದ ಪುರಾಣದಲ್ಲಿ ಉಲ್ಲೇಖ ಇದೆ. ಆ ಒಂದು ಗಣಪತಿ ತಪಸ್ಸು ಮಾಡಿದಂತಹ ಸ್ಥಳ ಎನ್ನುವುದಾಗಿ ಅಗಸ್ತ್ಯರು ಅಲ್ಲೇ, ಅದು ಕೂಡ ಆ ಒಂದು ಗಣಪತಿಯನ್ನು ಪ್ರತಿಷ್ಠೆ ಮಾಡಿದ್ದು ಕೂಡ ಅಗಸ್ತ್ಯರೇ ಅಂತ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನರಸಿಂಹನ ಪ್ರತಿಷ್ಠೆಯು ಕೂಡ ಆಗಿದೆ ಅಂತ. ಆ ಒಂದು ಅಗಸ್ತ್ಯರಿಂದ ಈ ಒಂದು ತಟದಲ್ಲಿ, ವಾರಾಹಿ ನದಿಯ ತಟದಲ್ಲಿ ಆ ಒಂದು ನರಸಿಂಹನ ಪ್ರತಿಷ್ಠೆ ಆಗಿದೆ ಅಂತ. ಮತ್ತೆ ನಾನು ಕೇಳ್ಪಟ್ಟೆ ಇಲ್ಲೆಲ್ಲೋ ಹತ್ರದಲ್ಲಿ ಗುಹೆ ಇದೆ ಅನ್ಬಿಟ್ಟು. ಇಲ್ಲೇ ಕಟ್ಟಿನ ಮಡಿಕೆ ಅಂತ ಈ ಒಂದು ಅದೇ ಆ ಒಂದು ಗಣಪತಿ ದೇವಸ್ಥಾನದಿಂದ ಒಂದು 1/2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತದೆ ಅದು. ಅಲ್ಲಿ ಒಂದು ಚಿಕ್ಕದಾದಂತಹ ಒಂದು ಗುಹೆ ಇದೆ. ಈಗೆಲ್ಲ ಮುಚ್ಚಿ ದುರ್ಗಮವಾಗಿದೆ, ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅಂತಹ ಒಂದು ಸ್ಥಳದಲ್ಲಿ ಅಲ್ಲಿ ಅಗಸ್ತ್ಯರು ತಪಸ್ಸು ಮಾಡಿದ್ದು. ಅಲ್ಲೂ ಕೂಡ ಹಿಂದೆಲ್ಲ ಹೇಳ್ತಾರೆ, ಈಗ ಅನುಭವಕ್ಕೆ ಯಾರಿಗೂ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಲ್ಲಿ ಜಾಗಂಟೆ ಶಬ್ದ, ಶಂಖನಾದ ಇವೆಲ್ಲ ಕೇಳ್ತದೆ ಅಂತ ಹಿಂದಿನ ಜನರು ಹೇಳುವಂಥದ್ದು. ಆ ಒಂದು ಗುಹೆಯಲ್ಲಿ ಅಗಸ್ತ್ಯರು ತಪಸ್ಸು ಮಾಡಿದಂತಹ ಜಾಗ ಅದು ಅಂತ. ಅಲ್ಲಿ ತಪಸ್ಸನ್ನು ಮಾಡಿ ಅನುಷ್ಠಾನವನ್ನು ಮಾಡಿದಂತಹ ಜಾಗ ಅಂತ ಹೇಳ್ತಾರೆ. ಸೊ ಅಲ್ಲಿ ಸ್ವಾಮಿ ಇರೋದು ಲಕ್ಷ್ಮೀ ನರಸಿಂಹನ ಅಥವಾ ಬರೀ ನರಸಿಂಹ? ಇದು ಚಿಂತಾಮಣಿ ನರಸಿಂಹ ಅಂತ. ಚಿಂತಾಮಣಿ ನರಸಿಂಹ ಅಂತ ಅಷ್ಟೇ. ಅಷ್ಟೇ. ಹೌದು.
ಸೊ ಈಗ ನಾನು ಬೇರೆ ಟೈಮ್ ಬಂದಾಗ ನೋಡಿದ್ದೀನಿ, ಅಲಂಕಾರ ಇಲ್ಲದೆ ಇರೋವಾಗ ಅಭಿಷೇಕ ಆಗೋವಾಗ ನೋಡಿದ್ದೀನಿ. ಹೌದು. ಮತ್ತೆ ಇದು ಫೇಸ್ ಇದು ಹಾಕಿದಾರಲ್ಲ ಕವಚ, ಅದಿಲ್ದೇನೂ ನಾನು ನೋಡಿದ್ದೀನಿ. ಹಾಂ ಹಾಂ. ಸಾಧಾರಣ ನಮ್ಮ ಜನಕ್ಕೆ ನೀವು ವರ್ಣನೆ ಮಾಡ್ಬೇಕಂದ್ರೆ ಅದನ್ನೇನಂತ ಹೇಳ್ಬೋದು, ಅದು ಹೆಂಗೆ ಕಾಣುತ್ತೆ, ಹೆಂಗೆ ಅದು ಇವಾಗ ಏನಾಗುತ್ತೆ, ಒಂದು ಕಲ್ಲಲ್ಲಿ ಒಂದು ಭಾವ ಮೂಡಿರುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಥರ ನಿಮ್ಮ ಇದಕ್ಕೆ ವಿಗ್ರಹಕ್ಕೆ ಏನಾದ್ರು ಎಕ್ಸ್ಪ್ಲೈನ್ ಮಾಡೋದಿದೆಯಾ? ಆ ಕಡೆ ಇಲ್ಲ, ಮುಖ ಇದು ಕಾಣುತ್ತೆ, ಕೆತ್ತನೆ ಇಲ್ಲದ ವಿಗ್ರಹ ಅಂತ, ಕೆತ್ತನೆ ಮಾಡಿದ ವಿಗ್ರಹವೇ. ಓಕೆ. ಕೆತ್ತನೆ ಮಾಡಿದ ವಿಗ್ರಹವೇ. ಅವನು ಯೋಗಾರೂಢಂ ಅಂತ ಹೇಳಿ ಏನು ಆಸನದಲ್ಲಿ ಕೂತಿರ್ತಾನಲ್ಲ, ಕೈಯನ್ನು ಊರಿ ಬಲಗೈಯನ್ನು ಹೀಗೆ ಇಟ್ಟುಕೊಂಡು ಕೂತಿರುವಂತದ್ದು, ಅದು ಶಿಲ್ಪಿ ಕೆತ್ತನೆ ಮಾಡಿದಂತಹ, ಒಂದು ಕಾಲದಲ್ಲಿ ಕೆತ್ತನೆ ಮಾಡಿದಂತಹ ಶಿಲ್ಪವೇ ಇದು. ಉದ್ಭವ ಮೂರ್ತಿ ಅಲ್ಲ, ಉದ್ಭವ ಮೂರ್ತಿ ಅಂತಲ್ಲ. ಆದ್ರೆ ಪ್ರತಿಷ್ಠೆ ಮಾಡಿದ್ದು ಮಹಾತ್ಮರ ಕಾಲದಲ್ಲಿ ಪ್ರತಿಷ್ಠೆ ಆಗಿದೆ. ಕೆತ್ತನೆ ಮಾಡಿದಂತಹ ಬಿಂಬವೇ ಅದು. ಕೆತ್ತನೆ ಮಾಡಿದಂತಹ ಬಿಂಬವೇ. ನಂತರದಲ್ಲಿ ದಾಹಾದಿಗಳಿಂದ ಅಲ್ಲಿ ಇರುವಂತಹ ಅಂಗಾಂಗಗಳು ವ್ಯಕ್ತವಾಗಿ ಕಾಣೋದಿಲ್ಲ ಅಷ್ಟೇ. ಅಂದ್ರೆ ಸುಟ್ಟು ಹೋಗಿ ಈ ಒಂದು ಏನು ಹುಲ್ಲಿನ ಮಾಡಿತ್ತು, ಅದು ಬೇಸಿಗೆಯಲ್ಲಿ ಬಿಸಿಲಿನ ತಾಪದಿಂದ ಬೆಂಕಿ ಇತ್ಯಾದಿಗಳೆಲ್ಲ ಆಗಿ ಆ ಒಂದು ಮೇಲ್ಗಡೆ ಒಂದೊಂದು ಲೇಪ ಹೊರಟು ಹೋಗಿದೆ. ಅದಕ್ಕೆ ಅದಷ್ಟು ಕ್ಲಾರಿಟಿಯಾಗಿ ನನಗೆ ಅವಾಗ ನೋಡೋಕೆ ಕಾಣಿಸಿರಲಿಲ್ಲ, ಸ್ಪಷ್ಟವಾಗಿ ಗೋಚರವಾಗಲಿಲ್ಲ. ಅದಕ್ಕೆ ಕೇಳಿದ್ದೆ. ಮತ್ತೆಲ್ಲ ಎಲ್ಲವೂ ಸ್ಪಷ್ಟವಾಗಿ ಉಂಟು. ಉಗುರು, ಕೈಯಲ್ಲಿ ಉಗುರು ಎಲ್ಲವೂ ಗೋಚರವಾಗ್ತದೆ. ಕೊರಳ ಹಾರ ಅದು ಕೂಡ ಗೋಚರವಾಗ್ತದೆ. ಎಲ್ಲ ಚೆನ್ನಾಗಿದೆ, ಸ್ಪಷ್ಟವಾಗಿ ಗೋಚರವಾಗ್ತದೆ. ಆ ರೀತಿ ಅದ್ರದ್ದೇನಾದ್ರು ಒಂದು ಫೋಟೋ ಇದ್ರೆ ನನಗೆ ಕಳಿಸಿ, ಅಂದ್ರೆ ಹಾಕ್ಬೋದು, ಅಂದ್ರೆ ನಾನು ತೋರಿಸೋಣ. ಮತ್ತೆ ಬೇರೆ ವಿಶೇಷ ಏನಿಲ್ಲಿ ಅಂತ, ವಿಶೇಷ ದಿನಗಳೇನು? ವಿಶೇಷ ದಿನಗಳು ಅಂತ ಹೇಳಿದ್ರೆ ಇಲ್ಲಿ ಪ್ರತಿ ವರ್ಷವೂ ಕೂಡ ರಥೋತ್ಸವವನ್ನು ಮಾಡ್ತೇವೆ. ಎಲ್ಲಾ ದೇವಸ್ಥಾನಗಳಿಗೂ ವರ್ಷದಲ್ಲಿ ಒಂದು ದಿವಸ ಉತ್ಸವವನ್ನು ಮಾಡಬೇಕು ಅಂತ. ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚದ ಎನ್ನುವುದಾಗಿ, ಆ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಉತ್ಸವ ನಡಿಬೇಕು ಮತ್ತೆ ಅನ್ನದಾನವು ನಡಿಬೇಕು ಅಂತ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಹಿಂದೆ ತುಂಬಾ ಸಂಪತ್ತೆಲ್ಲ ಇತ್ತು. ಎಲ್ಲ ದೇವಸ್ಥಾನಗಳಿಗೂ ಕೂಡ ಹಿಂದೆ ಭೂಮಿ ಇತ್ತು, ಪ್ರತಿಯೊಂದು ದೇವಸ್ಥಾನಗಳಿಗೂ ಕೂಡ ಭೂಮಿ ಇತ್ತು. ನಂತರದಲ್ಲಿ ಅದೆಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಇದರಲ್ಲೆಲ್ಲ ಭೂಮಿ ಎಲ್ಲ ಹೊರಟು ಹೋಯಿತು. ಈಗ ಅತ್ಯಲ್ಪ ಭೂಮಿ ಇತ್ಯಾದಿಗಳೆಲ್ಲ ಉಳ್ಕೊಂಡಿದೆ ದೇವಸ್ಥಾನಕ್ಕೆ. ಆದ್ರಿಂದ ಆದಾಯ ಕಡಿಮೆ. ಇದ್ದ ಆದಾಯದಲ್ಲೇ ಊರಿನ ಜನರ ಆದಾಯದಲ್ಲೇ ಊರಿನ ಜನರು ಕೊಟ್ಟಂತಹ ದೇಣಿಗೆಯಿಂದ ಇಲ್ಲಿ ನಾವು ಉತ್ಸವವನ್ನು ನಡೆಸ್ತೇವೆ. ವರ್ಷದಲ್ಲಿ ಮಾಘ ಮಾಸದಲ್ಲಿ ಹುಣ್ಣಿಮೆ ದಿವಸ ರಥೋತ್ಸವ ಆಗುತ್ತೆ, 5 ದಿವಸದ ಉತ್ಸವ. ಮತ್ತೆ ಪ್ರತಿ ಪರ್ವ ದಿವಸಗಳಲ್ಲಿ, ಹುಣ್ಣಿಮೆಯಲ್ಲಿ, ಅಮಾವಾಸ್ಯೆ ದಿನಗಳಲ್ಲಿ ಕೂಡ ಇಲ್ಲಿ ಅನ್ನ ಸಂದರ್ಪಣೆಯನ್ನು ಕೂಡ ಇಟ್ಟಿದ್ದಾರೆ, ಅನ್ನ ಸಂದರ್ಪಣೆಯನ್ನು ಕೊಡ್ತಾರೆ. ಮತ್ತೆ ಎಲ್ಲ ವಿಶೇಷ ಕಾರ್ಯಕ್ರಮಗಳು, ಭಕ್ತಾದಿಗಳ ಹರಕೆ ತೀರಿಸುವಂತೆ ಅವರವರ ಏನು ಅಭೀಷ್ಟ ಪ್ರಾಪ್ತಿಗಾಗಿ ಏನೇನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೋ ಆ ಎಲ್ಲ ಪೂಜಾದಿಗಳನ್ನು ನಡೆಸ್ತಾರೆ. ನೀವು ಅಲ್ಲಿ ಸಂಕಲ್ಪ ಮಾಡಿಸೋವಾಗ ಒಂದು ಹೇಳಿದ್ರಿ, ಅದು ಚೆನ್ನಾಗಿತ್ತು. ಈಗ ಪೂಜೆ ಆಗುತ್ತೆ, ಎಲ್ಲ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಒಂದು ಹೇಳಿದ್ರಿ, ಅದು ಹೇಳ್ಬೋದಾ? ಒಂದೇನು ಅಂತ ಹೇಳಿದ್ರೆ, ನಾವು ಭಗವಂತನಿಗೆ ನರಸಿಂಹನ ಅವತಾರವೇ ತುಂಬಾ ವಿಶೇಷವಾದಂತಹ ಒಂದು ಅವತಾರ. ಎಲ್ಲ ದೇವರುಗಳ ತರ ವಿಶಿಷ್ಟವಾದಂತಹ ರೂಪದ ಕಲ್ಪನೆ ಅಂತ. ಅಂದ್ರೆ ಅಸಾಧ್ಯವಾದುದನ್ನ ಸಾಧ್ಯ ಮಾಡುವುದಕ್ಕೋಸ್ಕರವೇ ಈ ಒಂದು ನರಸಿಂಹನ ಅವತಾರ ಎನ್ನುವಂಥದ್ದು ಆಯ್ತು ಅಂತ. ದುಷ್ಟ ಹಿರಣ್ಯಕಶಿಪು ಏನು ತಪಸ್ಸನ್ನ ಮಾಡಿ, ನನಗೆ ಪ್ರಾಣಿಯಿಂದಲೂ ಮೃತ್ಯು ಬರಬಾರದು, ಮನುಷ್ಯರಿಂದಲೂ ಮೃತ್ಯು ಬರಬಾರದು, ಭೂಮಿಯಲ್ಲೂ ಬರಬಾರದು, ಜಲದಲ್ಲೂ ಬರಬಾರದು, ಈ ರೀತಿಯಲ್ಲಿ ಮನೆಯ ಹೊರಗೂ ಬರಬಾರದು, ಒಳಗೂ ಮೃತ್ಯು ಬರಬಾರದು, ಈ ರೀತಿಯಾಗಿಯೇ ತುಂಬ ವಿಶೇಷವಾದಂತಹ ನಿಯಮಗಳನ್ನೆಲ್ಲ ಹೇಳಿ ನನಗೆ ಈ ಒಟ್ಟಾರೆ ಮೃತ್ಯುವು ಬರಲಿಕ್ಕೆ ಅಸಾಧ್ಯ ಅಂತಹ ಒಂದು ವಾತಾವರಣವನ್ನು ಸೃಷ್ಟಿಸಿ ಮಾಡಿ ಆತ ವರವನ್ನು ಕೇಳಿದಾಗ ವರವನ್ನು ಪಡ್ಕೊಳ್ತಾನೆ. ಅಂತಹ ವರವನ್ನು ಪಡ್ಕೊಂಡಂತಹ ಆತ ತನ್ನ ದುಷ್ಟಕೃತ್ಯಗಳಿಂದ ವಿಜೃಂಭಿಸಿದಾಗ ಆತನ ನಾಶಕ್ಕೋಸ್ಕರ ಭಗವಂತನ ಸಂಕಲ್ಪ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಅಂತ ಹೇಳುವ ಹಾಗೆ, ಕೆಟ್ಟ ಜನರನ್ನು ಸಂಹಾರ ಮಾಡುವಂಥದ್ದು, ಒಳ್ಳೆಯ ಜನರನ್ನು ರಕ್ಷಣೆ ಮಾಡುವುದು ಆತನದೇ ಕರ್ತವ್ಯ ಅಂತ ಇರೋದ್ರಿಂದ ಆತನ ಒಂದು ನರಸಿಂಹ ಅವತಾರ ಎನ್ನುವಂಥದ್ದು ಆಯಿತು. ಅಲ್ಲೂ ಕೂಡ ಒಂದು ವಿಶೇಷ ಅಂತ ಹೇಳಿದರೆ, ಭಕ್ತರ ಮೇಲೆ ಭಕ್ತರ ಒಂದು ಕೋರಿಕೆಯನ್ನು ಈಡೇರಿಸುವಲ್ಲಿ ಆ ಭಗವಂತನಿಗೆ ಅತ್ಯಂತ ಆಸೆ ಇರ್ತದೆ ಅಂತ. ಅಲ್ಲಿ ಏನು ಹೇಳೋದು, ಸತ್ಯಂ ವಿಧಾತುಂ ನಿಜವೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಜಾತ್ಮನಃ ಎನ್ನುವುದಾಗಿ ಆ ನರಸಿಂಹ ಗದ್ಯದಲ್ಲಿ ಹೇಳ್ತಾರೆ. ಅಂತ ಹೇಳಿದರೆ ವಾಸ್ತವವಾಗಿ ದುಷ್ಟರಿಗೆ ಭಗವಂತನ ದರ್ಶನ ಎನ್ನುವಂಥದ್ದು ಆಗಬಾರ್ದು, ಒಳ್ಳೆಯವರಿಗೆ ಭಗವಂತನ ದರ್ಶನ ಆಗಬೇಕು. ಆದರೆ ಇಲ್ಲಿ ಪ್ರಹ್ಲಾದನಿಗೆ ದರ್ಶನ ಕೊಡುವಂತಹ ನೆಪದಲ್ಲಿ ಆ ಹಿರಣ್ಯಕಶಿಪುವು ಕೂಡ ಭಗವಂತನ ದರ್ಶನ ಆಗಿಬಿಡ್ತದೆ. ಏನು ಅಂತ ಹೇಳಿದರೆ ಅಲ್ಲೂ ಕೂಡ ಉದ್ದೇಶ ಏನು ಅಂತ ಹೇಳಿದರೆ, ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ, ತನ್ನ ಸೇವಕ ಹೇಳಿದಂತಹ ಮಾತನ್ನು ಸತ್ಯ ಮಾಡಬೇಕು ಅಂತ. ಅಣುರೇಣು ತೃಣಕಾಷ್ಟಗಳಲ್ಲೆಲ್ಲ ಭಗವಂತ ಇದ್ದಾನೆ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಲ್ಲಿ ಏನು ಆ ಒಂದು ಪ್ರಹ್ಲಾದನೆ ಹೇಳಿದಾಗೆ ಈ ಒಂದು ಕಂಬದಲ್ಲೂ ಇದ್ದಾನೆ, ಈ
ಕಲ್ಲಿನಲ್ಲೂ ಇದ್ದಾನೆ, ಎಲ್ಲ ಒಟ್ಟಾರೆ ಎಲ್ಲ ಕಡೆನೂ ಕೂಡ ಆ ಭಗವಂತನ ಅಸ್ತಿತ್ವ ಇದೆ. ಇಲ್ಲಿದ್ದಾನೋ ಅಂತ ಕೇಳಬೇಕಾದ್ರೆ ಎಲ್ಲ ಕಡೆ ಅಸ್ತಿತ್ವ ಇದೆ ಅಂತ ಹೇಳಿದಾಗ, ಆ ಒಂದು ವೇಳೆ ಭಗವಂತನನ್ನು ಹಾಗಾದರೆ ನಿನ್ನ ಹರಿಯನ್ನು ಕರೆ ಎನ್ನುವುದಾಗಿ ಹೇಳಿದಾಗ ಅಲ್ಲಿಂದ ಬರದೇ ಹೋದರೆ ಆ ಒಂದು ಭಕ್ತನ ಮಾತಿಗೆ ಅಪವಾದ ಬಂದ ಹಾಗೆ ಆಗ್ತದೆ. ಆದ್ದರಿಂದ ಅವನ ಮಾತನ್ನು ಸತ್ಯ ಮಾಡಬೇಕು. ಆದ್ದರಿಂದ ತೊಂದರೆ ಇಲ್ಲ, ಅವನಿಗೆ ದರ್ಶನ ಆದರೂ ಅಡ್ಡಿಲ್ಲ ಅಂತ ಉದ್ದೇಶದಲ್ಲಿ ತನ್ನ ದರ್ಶನವನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ಆ ಹಿರಣ್ಯಕಶಿಪುವನ್ನು ನಾಶ ಮಾಡ್ತಾನೆ ಅಂತ. ಆ ರೀತಿಯಲ್ಲಿ ಆ ಒಂದು ಚರಿತ್ರೆಯನ್ನು ಕೇಳಿದರೆ ಆ ಒಂದು ಭಗವಂತನಲ್ಲಿ ಅನನ್ಯವಾದಂತಹ ಭಕ್ತಿ ಬರ್ತದೆ. ಮತ್ತಿನ್ನೇನು ಅಂತ ಹೇಳಿದರೆ, ಈ ನರಸಿಂಹನ ಉಪಾಸನವೇ ಮೋಕ್ಷಕಾರಕ ಅಂತ. ಈ ಒಂದು ಮೋಕ್ಷ ಪ್ರಧಾನ ನರಸಿಂಹ ಮಂತ್ರದ ಒಂದು ಫಲವೇ ಮೋಕ್ಷದಾಯಕ ಮಂತ್ರ ಅಂತ. ಅಂದರೆ ಎಲ್ಲದರಿಂದ ಮೋಕ್ಷ. ನಮ್ಮಲ್ಲಿ ಸಂಕಲ್ಪದಲ್ಲಿ ಹಾಗೆ ಅಲ್ವಾ, ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಪುಣ್ಯ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಅಂತ ಕೊನೆಯ ನಮ್ಮ ಸಂಕಲ್ಪ ಅನ್ನುವಂಥದ್ದು ಮೋಕ್ಷ. ಆದ್ದರಿಂದ ಮೋಕ್ಷ ಬಿಡುಗಡೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಬೇಕು. ಆದ್ದರಿಂದ ಅದನ್ನು ದಯಪಾಲಿಸುವವನು ಆ ನರಸಿಂಹ ಅಂತ. ಆದ್ದರಿಂದ ಸತ್ಯ ಜ್ಞಾನ ಸುಖ ಸ್ವರೂಪಂ ಅಂತ ನಾವು ಅವನನ್ನು ಧ್ಯಾನ ಮಾಡುವಂಥದ್ದು. ಆ ರೀತಿಯಲ್ಲಿ ತುಂಬ ಮಹಿಮಾನ್ವಿತ ಆತ. ಸೊ ದೂರದ ಊರಿನವ್ರಿಗೆ ಅಥವಾ ಬೇರೆ ಇದು ಬಗ್ಗೆ ಗೊತ್ತಿಲ್ಲವ್ರಿಗೆ ಚಿಂತಾಮಣಿ ನರಸಿಂಹ ಕ್ಷೇತ್ರಕ್ಕೆ ಬನ್ನಿ ಅಂತ ಹೇಳೋದಾದರೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಖಂಡಿತವಾಗಿಯೂ ಬರಬೇಕು. ಯಾಕೆ ಅಂತ ಹೇಳಿದರೆ, ಈ ಒಂದು ಕ್ಷೇತ್ರ ಅನ್ನೋದು ವರ್ಷಕ್ಕೆ ಎಲ್ಲೆಲ್ಲಿಂದನೂ ಕೂಡ, ಯಾಕೆಂದರೆ ಇಲ್ಲಿಗೆ ಅಂಥ ಸಂಚಾರ ವ್ಯವಸ್ಥೆ ಇಲ್ಲ, ಇಲ್ಲಿಗೆ ಸರಿಯಾದ ಬಸ್ಸಿನ ಸೌಕರ್ಯ ಎನ್ನುವಂಥದ್ದು ಇಲ್ಲ. ಆದರೂ ಕೂಡ ಜನ ಒಬ್ಬರಿಂದ ಒಬ್ಬರು ಕೇಳಿಕೊಂಡು, ಈಗ ಹೋದವರು ನನಗೆ ಅನುಭವ ಆಗಿದೆ, ಈ ಥರ ಒಳ್ಳೆ ರೀತಿಯಲ್ಲಿ ಅನುಭವ ಆಗಿದೆ ಅನ್ನುವಂಥದ್ದನ್ನು ಕೇಳಿಕೊಂಡೇ ಜನ ಬರ್ತಾ ಇದ್ದಾರೆ. ಅಂಥದ್ರಲ್ಲಿ ತುಂಬ ಹಿಂದೆ, ಯಾಕೆ ಅಂತ ಹೇಳಿದರೆ ಇವೆಲ್ಲ 100-200 ವರ್ಷಗಳಿಂದ ನಾವೆಲ್ಲ ಈಗೆಲ್ಲ ಭವ್ಯವಾದಂತಹ ದೇವಾಲಯವನ್ನು ನಿರ್ಮಾಣ ಮಾಡಿದ್ದನ್ನು ನೋಡ್ತೇವೆ. ಆದರೆ ಈ ಭಗವಂತ ಎಷ್ಟೋ ಊರಿನ ಏಳು ಬೀಳುಗಳನ್ನು ನೋಡಿದ್ದಾನೆ ಅಂತ. ಬಹುಶಃ ಒಂದು ಸಾರಿ ಊರೇ ನಿರ್ನಾಮವಾಗಿರಬಹುದು, ಮತ್ತೊಮ್ಮೆ ಊರಾಗಿರಬಹುದು. ಅಂದರೆ ತುಂಬ ಏರಿಳಿತಗಳನ್ನು ನೋಡಿದ್ದಾನೆ ಅಂತ. ಅಂದರೆ ತುಂಬ ಕಾಲದಿಂದ, ಯಾವತ್ತೂ ಹಾಗೆ ಬಹಳ ಕಾಲದಿಂದ ಪೂಜೆಯನ್ನು ಪಡೆದಂತಹ ಬಿಂಬ ಎನ್ನುವುದರಲ್ಲಿ ಅತ್ಯಂತ ಶಕ್ತಿ ಇರ್ತದೆ ಅಂತ. ಅಂದರೆ ಸಾವಿರಾರು ವರ್ಷಗಳಿಂದ ಪೂಜಿಸಲ್ಪಡುವಂತಹ ಬಿಂಬದಲ್ಲಿ ಅತ್ಯಂತ ಶಕ್ತಿ ಇರ್ತದೆ ಅಂತ. ಆದ್ದರಿಂದ ಇದು ಪರಮಕಾರುಣಿಕವಾದಂತಹ ಸ್ಥಳ. ಖಂಡಿತವಾಗಿಯೂ ಕೂಡ ಎಲ್ಲರಿಗೂ ಕೂಡ, ಈಗಲೇ ಯಾರೋ ಬಂದವರು ಭಕ್ತರೊಬ್ಬರು ಹೇಳಿದರು, ನಾನು ಹಿಂದೇನೋ ಬೆಳ್ಕೊಂಡಿದ್ದೆ, 2 ಸಾರಿ ಬೇಡ್ಕೊಂಡಿದ್ದೆ, ಅದೆಲ್ಲವನ್ನೂ ಕೂಡ ನನಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ, ಹಾಗಾಗಿ ನಾನು ಇವತ್ತು ಬಂದಿದ್ದೇನೆ ನಾನು ಅಂತ ಹೇಳಿದರು ಒಬ್ಬರು ಭಕ್ತರು. ಹಾಗೆ ಆದ್ದರಿಂದ ಖಂಡಿತ ಅದರ ಅನುಭವ ಎಲ್ಲರಿಗೂ ಕೂಡ ಆಗಿದೆ, ಊರಿನಲ್ಲಿರುವಂತಹ ಎಲ್ಲರಿಗೂ ಕೂಡ ಆಗಿದೆ. ನಿಮ್ಮ ಸ್ವಂತ ಅನುಭವ ಹೇಳೋದಾದರೆ ನಿಮಗೆ ಶೇರ್ ಮಾಡಬೇಕಾಗಿರೋವಂಥದ್ದು ಯಾವ್ದಾದ್ರು ಮಾಡ್ಬೋದು ಅಂದರೆ ಹೇಳ್ಬೋದು. ಇಲ್ಲ, ನನಗೂ ಕೂಡ ಸಮಸ್ಯೆಗಳಾದಾಗ ಅಥವಾ ಏನಾದರೂ ನಾವೆಲ್ಲ ದೇವ್ರ ಹತ್ರನೇ ಅಲ್ವಾ ಕೇಳ್ಕೊಳ್ಳೋದು. ನಮ್ಮ ಕಷ್ಟ ಬಂದಾಗ ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಭಗವಂತ ನಮ್ಮನ್ನು ಇಲ್ಲಿವರೆಗೆ ಮುನ್ನಡೆಸಿದ್ದಾನೆ ಅಂತ ಹೇಳಿದ್ರೆ ಅದು ಅವನ ಅನುಗ್ರಹ ಅಂತಲೇ ಹೇಳ್ಬೋದು. ನನ್ನ ಮಗನಿಗೂ ನಾನು ಅದಕ್ಕೆ ಪ್ರಹ್ಲಾದ ಅಂತ ಹೆಸರಿಟ್ಟಿದ್ದೀನಿ. ಭಾಳ ಖುಷಿ ಆಯಿತು ಬಿಟ್ರೆ, ಭಾಳ ಖುಷಿ ಆಯಿತು. ಮತ್ತು ಇಲ್ಲಿ ಬಂದಾಗ ಲಕ್ಷ್ಮೀನಾರಾಯಣ ಭಟ್ರು ಅಂತ ಸಾಧಾರಣ ಅವರೇ ಅರ್ಚಕರು, ಅವರು ಇವತ್ತಿನ ದಿವಸ ಅನಿವಾರ್ಯದಿಂದ ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ. ಅವರು ಅರ್ಚಕರು, ಈ ದೇವಸ್ಥಾನದ ಅರ್ಚಕರು. ಅವರು ಅಲ್ಲೇ ಮನೆ ಹಿಂದೆ ಅಲ್ಲ, ಅವರು ಯಾವಾಗಲೂ ಸಿಗೋರು ಪಾಪ. ಹೌದು. ಮತ್ತು ನಾನು ಇವತ್ತು ಬಂದಿದ್ದು ನೋಡಿ ಅಚಾನಕ್, ಮತ್ತು ಇಷ್ಟೆಲ್ಲ ಪೂಜೆ ಇದೆಲ್ಲ ಆಗ್ತಾ ಇತ್ತು ಇವತ್ತು, ಹೋಮ ಭಾರಿ ಜನ ಜನ ನಾನು ಯಾವತ್ತೂ ನೋಡಿರಲಿಲ್ಲ ಬಂದಾಗ. ಅಂದ್ರೆ ಇಲ್ಲಿ ಒಂದು ವ್ಯವಹಾರ ಅಂದ್ರೆ ಕೃಷಿ, ಮುಖ್ಯವಾಗಿ ಇಲ್ಲಿ ಎಲ್ಲರ ಒಂದು ವೃತ್ತಿ ಅನ್ನೋದು ಕೃಷಿ. ಈಗ ಒಂದು 2 ವರ್ಷಗಳಿಂದ ಈ ಒಂದು ಮಲೆನಾಡು ಪ್ರಾಂತ್ಯದಲ್ಲಿ ಎಲೆ ಚುಕ್ಕಿ ರೋಗ ಅಂತ ಅಡಿಕೆಗೆ ತುಂಬಾ ಬಾಧೆಯನ್ನು ಕೊಡ್ತಾ ಇದೆ. ಎಷ್ಟಿದೆ ಅಂತ ಹೇಳಿದ್ರೆ, ನಾವೊಂದು 200-300 ವರ್ಷಗಳಿಂದ ಈ ಅಡಿಕೆ ತೋಟವನ್ನೇ ನಂಬಿ ಇದರಲ್ಲೇ ಜೀವನವನ್ನು ಕಂಡುಕೊಂಡವರಿದ್ದಾರೆ. ಎಷ್ಟೋ ಜನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಕಾಲದಲ್ಲೂ ಕೂಡ ಇದನ್ನು ಬಿಟ್ಟು ಬೇರೆ ಕಡೆ ಹೋಗಲಿಲ್ಲ. ಅಂದ್ರೆ ಯಾವತ್ತೂ ಕೂಡ ಈ ಒಂದು ಬೆಳೆ ಕೈ ಬಿಡಲಿಲ್ಲ, ನಂಬಿದವ್ರನ್ನ ಕೈ ಬಿಡಲಿಲ್ಲ. ಎಲ್ಲರೂ ಕೂಡ ಅವರವರ ಜೀವನವನ್ನು ಮಾಡಿದ್ದಾರೆ ಅಂತ. ಆದರೆ ಇತ್ತೀಚೆಗೆ ಈಗೊಂದು 2 ವರ್ಷಗಳಲ್ಲಿ ನೋಡಿದರೆ ಇದು ಪರಿಸ್ಥಿತಿ ತುಂಬಾನೇ ಕಷ್ಟ ಇದೆ ಅಂತ. ಈ ಅಡಿಕೆ ತೋಟ ಅನ್ನೋದು ಸಂಪೂರ್ಣ ನಾಶದಂಚಿಗೆ ಹೋಗಿದೆ ಅಂತ. ಆದ್ದರಿಂದ ಇದನ್ನ ಸಾಮಾನ್ಯ ಮನುಷ್ಯ ಪ್ರಯತ್ನ ಎಲ್ಲವನ್ನು ಕೂಡ ಎಲ್ಲರೂ ಮಾಡಿಯಾಗಿದೆ. ಆದ್ದರಿಂದ ಮನುಷ್ಯ ಪ್ರಯತ್ನದಲ್ಲಿ ವಿಜ್ಞಾನಿಗಳು ಹೇಳಿದಂತಹ ಔಷಧೋಪಚಾರಗಳಲ್ಲಾಗಲಿ ಯಾವುದರಲ್ಲೂ ಕೂಡ ಇದರಿಂದ ನಮಗೆ ಯಶಸ್ಸು ಎನ್ನುವಂಥದ್ದು ಸಿಕ್ಕಲಿಲ್ಲ. ಆದ್ದರಿಂದ ನಮ್ಮಲ್ಲಿ ಕೊನೆಯ ಪ್ರಯತ್ನ ಅನ್ನುವಂಥದ್ದು ಏನಿದೆ, ಆ ಭಗವಂತನ ಅನುಗ್ರಹದಿಂದಲೇ ಎಲ್ಲವೂ ಕೂಡ ಆಗುವಂಥದ್ದು ಅಂತ. ಆದ್ದರಿಂದ ಈ ಒಂದು ಭಗವಂತನಲ್ಲೇ ಒಂದು ಮಾಡೋಣ ಅಂತ ಹಿಂದೆ ಒಂದ್ಸರಿ ಒಂದು ಚಂಡಿಕಾ ಹೋಮವನ್ನು ಮಾಡಿದ್ದು, ಇದೇ ಥರನೇ ರೋಗಬಾಧೆಯಾದಾಗ. ಇವತ್ತಿನ ದಿವಸ ಅದೇ ರೀತಿಯಲ್ಲಿ ಒಂದು ದೇವಸ್ಥಾನದಲ್ಲಿ ಲಕ್ಷ್ಮೀ ಹೃದಯ ಪಾರಾಯಣ, ಹಾಗೆ ಹೋಮ, ಹಾಗೆ ಲಕ್ಷ್ಮೀ ಮೂಲಮಂತ್ರ, ನರಸಿಂಹ ಮೂಲಮಂತ್ರ ಹೋಮ, ಇವುಗಳನ್ನೆಲ್ಲವನ್ನೂ ಕೂಡ ಮಾಡಿ ಆ ಒಂದು ದೇವರಿಗೆ ತುಳಸಿ ಅರ್ಚನೆಯನ್ನು ಮಾಡಿ ಎಲ್ಲ ಒಳ್ಳೇದು ಮಾಡು. ಊರಿನ ಜನ ನೆಮ್ಮದಿಯಿಂದ ಅವರವರ ವೃತ್ತಿ ಮಾಡಿಕೊಂಡು ಕೃಷಿ ಕೆಲಸವನ್ನು ಮಾಡಿಕೊಂಡು ನೆಮ್ಮದಿಯಿಂದ ಬದುಕಲಿಕ್ಕೆ ಒಂದು ಅನುಗ್ರಹ ಮಾಡಿಕೊಡು. ಯಾಕೆಂದರೆ ನಿನ್ನನ್ನೇ ಕೇಳಬೇಕು ಅಂತ. ಊರಿಗೆ ಕಷ್ಟ ಬಂದಾಗ ಆ ಊರಿನೊಡೆಯನನ್ನೇ ಕೇಳುವಂಥದ್ದು. ಆದ್ದರಿಂದ ಆ ರೀತಿಯಲ್ಲಿ ಒಂದು ಕೆಲಸವನ್ನು ಎಲ್ಲರೂ ಭಕ್ತರು ಎಲ್ಲರೂ ಸೇರಿ ಅವರ ದೇಣಿಗೆಯಿಂದ ಆ ಕೆಲಸವನ್ನು ನಾವು ಮಾಡಿದ್ವಿ ಇವತ್ತು. ಸರಿ ಬಿಟ್ರೆ ತುಂಬ ಥ್ಯಾಂಕ್ಸ್ ನಿಮ್ಮ ಸಮಯನ ಕೊಟ್ಟಿದ್ದಕ್ಕೆ.
ಹಾಗೂ ಇಂಥ ಒಂದು ಒಳ್ಳೆ ಜಾಗ ನಾನೊಂದು 3-4 ಸತಿ ಬಂದಿದ್ದೀನಿ. ಬಟ್ ನನಗೆ ಇವತ್ತು ಈ ವಾರಾಹಿ ನದಿ ಇವತ್ತೇ ಫಸ್ಟ್ ಖಂಡಿತ ಇದು ಇಲ್ಲೇ ಶುರುವಾಗುವಂಥದ್ದು. ಇದು ತುಂಬ ಇದು ಏನು ಆ ಒಂದು ವಿದ್ಯುತ್ ಯೋಜನೆಯಲ್ಲಿ ಇಲ್ಲಿ ತುಂಬ ಮುಳುಗ್ತು. ಅಂದರೆ ಈಗ ಒಂದು ಈ ದೇವಸ್ಥಾನಕ್ಕೆ ತುಂಬ ಊರುಗಳಿದ್ದು ಈ ಕಡೆ ಅದೆಲ್ಲವೂ ಕೂಡ ಹೆಚ್ಚು ಕಡಿಮೆ ಒಂದು ಕಾಲು ಭಾಗ ಉಳಿದಿದೆ ಅಷ್ಟೇ. ಮುಕ್ಕಾಲು ಭಾಗ ಎಲ್ಲವೂ ಕೂಡ ಈ ಬ್ಯಾಕ್ ವಾಟ್ರಲ್ಲಿ ಹೋಗ್ಬಿಡ್ತು. ಈ ಮುಂಚೆ ಚೆನ್ನಾಗಿ ತುಂಬ ಜನರು ಬಂದು ಹೋಗ್ತಿದ್ದಂಥ ದೇವಸ್ಥಾನ. ಇಲ್ಲಿ ಊರಿನಲ್ಲೇ ತುಂಬ ಜನ ತುಂಬ ಸುತ್ತಮುತ್ತ ತುಂಬ ಊರುಗಳಿದ್ದು. ಆದರೆ ಈಗ ಇದು ತುಂಬ ಕಮ್ಮಿ ಆಗಿದೆ. ಜನರೆಲ್ಲ ಬೇರೆ ಕಡೆ ಹೋದರು. ಆದರೂ ಕೂಡ ಪ್ರತಿಯೊಬ್ಬರು ಕೂಡ ಹೊರಗೆ ಹೋದವರು ಕೂಡ ಜಾತ್ರೆಯಲ್ಲಿ ಉತ್ಸವದಲ್ಲಿ ಬಂದು ಹೋಗ್ತಾರೆ. ಶ್ರದ್ಧಾಭಕ್ತಿಯಿಂದ ಇಲ್ಲಿ ಅವರ ಸೇವೆಯನ್ನು ಕೊಡ್ತಾರೆ. ಅವರು ತುಂಬ ನಂಬಿದ್ದಾರೆ ಕೂಡ. ಅವ್ರು ಹೋದಲ್ಲೂ ಕೂಡ ಅವರಿಗೆ ಒಳ್ಳೆಯದಾಗಿದೆ, ಇಲ್ಲಿಂದ ಹೋದವರಿಗೂ ಕೂಡ ಒಳ್ಳೆಯದಾಗಿದೆ. ಆದ್ದರಿಂದ ಬರ್ತಾರೆ ಎಲ್ಲರೂ ಕೂಡ ಒಂದು ಶ್ರದ್ಧೆ ಇಟ್ಕೊಂಡು ಬರ್ತಿದ್ದಾರೆ ಇಲ್ಲಿಗೆ. ನಾನು ನೋಡಿದಂಗೆ ಸುಮಾರು ದೇವಸ್ಥಾನ ಒಂದು ಎಂಟ್ರ್ ಆದರೆ ಸ್ಟ್ರೈಟ್ ಇರುತ್ತೆ. ಇಲ್ಲಿ ಸ್ವಲ್ಪ ಹೈಟಲ್ಲಿದೆ. ಹೌದು, ಭಗವಂತ ಒಳಗೆ ಬಂದಮೇಲೆ ಹಿಂಗೆ ಮೇಲೆ ನೋಡಬೇಕು. ಹೌದು, ಸ್ವಲ್ಪ ಗುಡ್ಡದಲ್ಲಿ ಇದ್ದಂಗೆ ಇದೆ. ಮೋಸ್ಟ್ಲಿ ಅವಾಗೆಲ್ಲ ಹಂಗೆ ಇತ್ತೋ ಏನೋ. ಹೌದು, ಇಲ್ಲ ಅದು ದೇವಸ್ಥಾನದ ನಮ್ಮ ರಚನೆಯೂ ಹಾಗೇನೆ. ಗರ್ಭಗುಡಿಯಲ್ಲಿ ಎತ್ತರದಲ್ಲೇ ಇರಬೇಕು ದೇವರು ಅಂತಾನೆ. ಕರೆಕ್ಟ್. ದೇವರನ್ನ ಕೆಳಗಡೆ ಇಡೋದಿಲ್ಲ. ಅದಕ್ಕೆ ಸರಿಯಾಗಿದೆ. ಹಿಂದೆ ಆ ಒಂದು ಕ್ರಮದಲ್ಲೇ ಅವರು ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಭಾಳ ಸಂತೋಷ. ಸರಿ ಭಟ್ರೆ, ತುಂಬ ಧನ್ಯವಾದಗಳು ನಿಮ್ಮ ಸಮಯಕ್ಕೆ ಮತ್ತು ಇಂಥ ಒಳ್ಳೆ ಮಾಹಿತಿನ ನಮಗೆ ಕೊಟ್ಟಿದ್ದಕ್ಕೆ. ನಿಮ್ಮಿಂದ ಇಷ್ಟೆಲ್ಲ ತಿಳ್ಕೊಂಡ್ವಿ. ಸೊ ಹಾಗಾಗಿ ನಮ್ಮ ಜನಕ್ಕೆ ಅವ್ರ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಎಲ್ಲರಿಗೂ ಒಳ್ಳೆಯದು. ಬೊಂಬೆಗೆ ಕೈ ಮುಗಿದರೂ ನಂಬಿಕೆ ಇರಲಿ ಅಂತ ಒಂದು ಗಾದೆ ಇದೆ. ನಂಬಿ ಬಂದ್ರೆ ಕ್ಷೇತ್ರ, ನಂಬದೇ ಇದ್ರೆ ಎಲ್ಲವೂ ಕುರುಕ್ಷೇತ್ರ. ಸದಾ ಹೊರಗೂ ಒಳಗೂ ಕುರುಕ್ಷೇತ್ರದ ಯುದ್ಧದ ಹಾಗೆ ಡಿಸ್ಟರ್ಬ್ ಆಗಿರೋ ಮನಸ್ಸು ಮೊದಲು ನನಗೆ ಭಾವಶುದ್ಧಿ ಕೊಡಪ್ಪ ಅಂತ ದೇವರಲ್ಲಿ ಬೇಡ್ಕೋಬೇಕು. ಇಲ್ಲ ಅಂದ್ರೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಮನಸ್ಸಿಗೆ ನೆಮ್ಮದಿ ಸಿಗದೆ ಕೊನೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅನ್ನೋ ಸಾಲಿನ ಹಾಗಾಗುತ್ತೆ. ಹಾಗಾಗದೇ ಇರಲಿ ಅಂತ ಆಶಿಸ್ತಾ ಇಂಥ ಗುಪ್ತವಾದ ಪ್ರಶಾಂತವಾದ ಶಕ್ತಿ ಕ್ಷೇತ್ರಗಳ ಪರಿಚಯ ನಿಮಗೆ ಮಾಡಿಸ್ತೀನಿ. ಅದ್ರ ಉಪಯೋಗ ಪಡೆಯೋದು ನಿಮಗ್ ಬಿಟ್ಟಿದ್ದು. ನನ್ನ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಚಾನೆಲ್ನ ಫಾಲೋ ಮಾಡಿ. ಈ ಮಾಹಿತಿ ನಿಮ್ ತರನೇ ಇನ್ನೊಬ್ರಿಗೆ ಉಪಯುಕ್ತ ಅಂತ ನಿಮ್ಗೆ ಅನ್ನಿಸ್ತು ಅಂದ್ರೆ ಆ ನಿಮ್ಮ ಸ್ನೇಹಿತನಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.